ನಮಸ್ತೆ ಕರ್ನಾಟಕ. ಕಾರ್ನಲ್ಲಿ ಹೋಗ್ತಿದ್ದ ಪದ್ಮ ತನ್ನ ಮ್ಯಾನೇಜರ್ ಅವರಿಗೆ ಫೋನ್ ಮಾಡಿದ್ಲು. ಮ್ಯಾನೇಜರ್, ಮಗು ಹೋದ್ರಾ? ಅವನ ಮೇಲೆ ಗಮನ ಇರಲಿ, ಈಗಷ್ಟೇ ನನ್ನ ಮಗನ ಆಕ್ಸಿಡೆಂಟ್ ಆಗಿದೆ. ಬೆಳಗ್ಗೆ ಬೇರೆ ಕೋಪ ಮಾಡಿಕೊಂಡು ಅವನ ಹತ್ರ ರೂಢಾಗಿ ಮಾತಾಡಿದೆ. ಇನ್ನು ದುಡ್ಡು ಬೇಕಾದರೆ ಕೊಡಿ. ನನ್ನ ಮಗನ ಜೊತೆ ಬಂದಿರೋ ಹುಡುಗಿ ಯಾರು ಅಂತ ಗೊತ್ತಾಯ್ತಾ? ಬೇಗ ಕಂಡು ಹಿಡಿದು ಹೇಳಿ. ಇವನು ಆ ಹುಡುಗಿಯನ್ನು ಯಾಕೆ ಕರ್ಕೊಂಡು ಬಂದಿದ್ದಾನೆ ಗೊತ್ತಿಲ್ಲ. ನಂಗೆ ಗೊತ್ತು, ಅವನು ಶ್ವೇತಾನ ಕೋಪಕ್ಕೆ ದ್ವೇಷಕ್ಕೆ ಅಂತ ಪ್ರೀತಿ ಮಾಡಿದ್ದು ಎಷ್ಟು ಸುಳ್ಳೋ. ಅವಳನ್ನು ಮನಸಾರೆ ಪ್ರೀತಿ ಮಾಡಿದ್ದು ಅಷ್ಟೇ ಸತ್ಯ. ಆ ನೋವು ಅವನ ಕಣ್ಣಲ್ಲಿ ಇವತ್ತು ನೋಡಿದೆ. ಶ್ವೇತಾ ಮತ್ತು ಆ ಕೃಷ್ಣನ ಮದುವೆ ಆಯಿತು ಅಂದ ಕೂಡಲೇ ನನ್ನ ಮಗನ ಮುಖ ಬಾಡ್ತು. ಇನ್ನು ಶ್ವೇತಾ ಹೊಟ್ಟೆಲಿರೋದು ನನ್ನ ಮಗನದೇ ಮಗು ಆಗಿದ್ದರೆ ಖಂಡಿತ ನಾನು ಶ್ವೇತನ್ನ ಬಿಡಲ್ಲ. ಅವಳು ರಾಜ್ ಅಂದರೆ ನನ್ನ ಮಗ ರಾಹುಲ್ನನ್ನ ಮದುವೆ ಆಗಲೇಬೇಕು. ನನ್ನ ಮಗ ಅವಳ ಮೇಲೆ ಅದೆಷ್ಟು ಆಸೆ ಇಟ್ಟಿದ್ದಾನೆ ಎಂದು ನನಗೆ ಚೆನ್ನಾಗಿ ಗೊತ್ತು. ಸೇಡು ಅಂತ ಬಾಯಲ್ಲಿ ಹೇಳಿದ್ರು ಶ್ವೇತಾಳನ್ನು ತುಂಬ ಹಚ್ಕೊಂಡು ಆಕೆಯ ವಿಡಿಯೋ ಎಲ್ಲಿ ಹೊರಗೆ ಬರುತ್ತೆ ಅಂತ ಭಯಪಟ್ಟ. ನಾನು ಅವನ ತಾಯಿ. ಅವನು ನನ್ನ ಹತ್ರ ಮುಚ್ಚಿಟ್ಟು ಅವನ ಮನಸ್ಸಲ್ಲಿ ಏನಿದೆ ಎಂದು ನನಗೆ ಗೊತ್ತಾಗುತ್ತೆ. ನನಗೆ ಗೊತ್ತಾಗಲ್ಲ ಅಂತ ಅವನು ಅಂದ್ಕೊಂಡಿದ್ದಾನೆ. ಇನ್ನು ನೋಡೋಣ ಮುಂದೆ. ಕೃಷ್ಣನ ಮದುವೆಯಾದ ಶ್ವೇತಾ ಇನ್ನು ಕೋಪಕ್ಕಾದರೂ ಏನಾದರೂ ಮಾಡೇ ಮಾಡ್ತಾನೆ ಎಂದು ಗಂಭೀರವಾಗಿ ಹೇಳಿ ಫೋನ್ ಇಟ್ಲು. ಮಿಸ್ ಯು ಮಗನೇ, ಬೇಗ ನಿನ್ನ ಬಳಿ ಒಬ್ಬ ತಾಯಿಯಾಗಿ ಮಾತಾಡುವೆ ಎಂದು ತಮ್ಮ ಫ್ಯಾಕ್ಟರಿ ಹತ್ರ ಬಂದು ಇಳಿದ್ರು. ಆಕೆಯ ಕಣ್ಣುಗಳು ದ್ವೇಷದ ಕಿಡಿಯೊಂದಿಗೆ ಮಗನ ಪ್ರೇಮ ವಾತ್ಸಲ್ಯದಿಂದ ದೂರ ಇಟ್ಟಿರೋದಕ್ಕೆ ಕೊಳವಾಗಿತ್ತು. ಮುಂಜಾವಿನ ಸೂರ್ಯನ ಕಿರಣ ಸೋಕಲು ಮೆಲ್ಲ ಎದ್ದ ಆ ರೋಹಿಗೆ ತಲೆಯಿಂದ ಕಾಲಿನವರೆಗೂ ಸುಸ್ತು ಆವರಿಸಿತ್ತು. ತನ್ನ ಮೈ ಮೇಲೆ ಸುಖವಾಗಿ ಮಲಗಿದ್ದ ಅರ್ಜುನನ್ನು ಮೃದುವಾಗಿ ಎಬ್ಬಿಸಿದ್ಲು. ರೀ, ಬೆಳಗಾಯ್ತಿದ್ದೇಳಿ, ಹೋಗೋಣ ಬನ್ನಿ. ರಾತ್ರಿಯ ಸವಿನೆಯ ಪ್ರೀತಿ ಹಂಚಿಕೊಂಡ ಅರ್ಜುನ್ ಕಣ್ಣು ಬಿಟ್ಟು ಅವಳನ್ನೇ ಕಣ್ಣರಳಿಸಿ ನೋಡ್ದ. ಅಳಿಸಿದ ಕುಂಕುಮ, ಒಣಗಿದ ತುಟಿ, ಕದಡಿದ ಕಾಡಿಗೆ, ಕುತ್ತಿಗೆ ಮೇಲೆ ಅವನ ಪ್ರೀತಿಯ ಗುರುತುಗಳು, ಹೂಗಳ ಹಾಸಿಗೆಯಲ್ಲಿ ಮಲಗಿದ್ದವಳ ಅಭೂತ ಸೌಂದರ್ಯದ ಮೈಮಾಟ. ಸುಸ್ತಾಗಿ ನಾಚಿಸಿದ್ದ ಅವಳ ಆ ಕಣ್ಣುಗಳೇ ಹೇಳ್ತಿತ್ತು ರಾತ್ರಿ ಪೂರ್ತಿ ಅರ್ಜುನ್ನ ತುಂಟಾಟ ಹೆಚ್ಚೇ ಇತ್ತು ಎಂದು. ಅರ್ಜುನ್ ಅವಳ ಕೆನ್ನೆಗೆ ಗಾಢವಾಗಿ ತುಟಿಯೂರಿ, ಅರು, ಮನೆಗೆ ಹೋಗಲೇಬೇಕಾ ಎಂದವನ ಆಸೆಯನ್ನು ನೋಡಿ ಅವನನ್ನು ಕಷ್ಟಪಟ್ಟು ದೂಡಿ ಎದ್ದು ಕುಳಿತಳು. ಕುಳಿತವಳ ಖಾಲಿ ಬೆನ್ನಿಗೆ ಮುತ್ತು ಕೊಡುತ್ತಾ, ಮೀಸೆಯಿಂದಲೇ ಮುದ್ದು ಮಾಡುತ್ತಾ ಕುಳಿತವನ ನೋಡಿ ಸಿಟ್ಟಿನಿಂದ ಕೆನ್ನೆ ಕೆಂಪು ಮಾಡಿಕೊಂಡು ಎದ್ದು ನಿಂತಳು. ಅವನ ಪಂಚೆಯನ್ನೇ ತೆಗೆದುಕೊಂಡು ತನ್ನ ಮೈಗೆ ಸುತ್ತಕೊಂಡ್ಳು. ರೀ, ಹೇಳಿ ಸಾಕು. ರಾತ್ರಿ ಪೂರ್ತಿ ಮಲಗೋಗ್ಬಿಟ್ಟಿಲ್ಲ. ನೀವು ಬಿಟ್ಟರೆ ಇಲ್ಲಿ ಸಂಸಾರ ಶುರು ಮಾಡ್ತೀರಾ? ಸಾಕಿಟ್ಲರ್, ಇನ್ನಂಗೆ ನಿಜ ಆಗಲ್ಲ. ಉಫ್ ಪೋಲಿ ಹಬ್ಬ, ಅದೆಷ್ಟು ಹೆಂಡತಿ ಕಾಟ ಕೊಡ್ತೀರಾ? ಬನ್ನಿರಿ, ಮನೆಗೆ ಹೋಗೋಣ. ಅತ್ತೆಯಮ್ಮ ಪಾಪ ನಮಗೋಸ್ಕರ ಕಾಯ್ತಿರ್ತಾರೆ ಎಂದು ಎದ್ದವಳು ಸೀರೆ ಉಟ್ಟು ಅವನ ತಂದ ಡ್ರೆಸ್ ನೀಟಾಗಿ ಎತ್ತಿಟ್ಕೊಂಡು ಹೊರಟಳು. ಅವಳನ್ನು ಮತ್ತೆ ಗಟ್ಟಿಯಾಗಿ ಬಿಗಿದಪ್ಪಿದ ಅರ್ಜುನ್, ಹುಟ್ಟುಹಬ್ಬದ ಶುಭಾಶಯಗಳು ಚಿನ್ನಿ, ಬೇಗ ಮನೆಗೋಗಿ ದೇವಸ್ಥಾನಕ್ಕೆ ಹೋಗೋಣ ಎಂದ. ಅರ್ಜುನ್ ಸಿದ್ಧನಾಗಿ ಮೆಲ್ಲಗೆ ಆ ಹಟ್ಟಿಯಿಂದ ಇಳಿದು ಅಲ್ಲೇ ಹಸಿರು ಗದ್ದೆಗಳ ನಡುವೆ ಹರಿತಿದ್ದ ಕಾವೇರಿಯಲ್ಲಿ ಮುಖ ತೊಳೆದುಕೊಂಡ. ಶ್ವೇತಾ ಕೂಡ ಕೈಕಾಲು ಮುಖ ಬಾಯಿ ತೊಳೆದು ಮಾತಾಡುತ್ತಾ ನಗುತ್ತಾ ಗದ್ದೆ ತೋಟ ನೋಡುತ್ತಾ ಕೃಷ್ಣ ತೋಟದ ಮನೆಗೆ ಬಂದರು. ಶ್ವೇತಾ ಸಮಯ 6 ಆಗಲು ಮೆಲ್ಲ ಎದ್ದು ಕುಳಿತಳು. ಪಕ್ಕದಲ್ಲಿ ಕೃಷ್ಣ ಇಲ್ಲದ ಕಂಡು ಗಾಬರಿಯಲ್ಲಿ ಬಾತ್ರೂಮ್ ಹೊಕ್ಕಳು. ಮುಖ ತೊಳೆದು ಗಡಿಬಿಡಿಯಲ್ಲಿ ಮನೆಯೆಲ್ಲ ಹುಡುಕ್ತಾ ಕೊನೆಗೆ ಅಡುಗೆ ಮನೆಯಲ್ಲಿ ನೋಡಲು ಕೃಷ್ಣ ಅವಳಿಗಾಗಿ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಕಾಫಿ ಮಾಡ್ತಾ ಇದ್ದ. ಅವಳು ನಗುತ್ತಾ, ರೀ, ಏನ್ರಿ ಇದು ಬೆಳಗ್ಗೆನೇ ಎದ್ದು ಅಡುಗೆ ಭಟ್ರು ಥರ, ನಂಗೆ ಎಬ್ಸಿದ್ರೆ ನಾನು ಮಾಡ್ತಾ ಇರಲಿಲ್ವಾ ಎನ್ನಲು ಕೃಷ್ಣ ನಗುತ್ತಾ ಅವಳನ್ನು ಮೆಲ್ಲ ತನ್ನ ತೋಳಲ್ಲಿತ್ಕೊಂಡು ಅವನ ನಡೆಗೆ ಶ್ವೇತ ನಡುಗುತ್ತಾ, ಕೃಷ್ಣ ಬಿಡು, ಏನು ಮಾಡ್ತಿದ್ಯಾ ಎಂದರೆ ಕೃಷ್ಣ ಅವಳನ್ನು ಅಡುಗೆ ಮನೆ ಕಟ್ಟೆ ಮೇಲೆ ಕೂರಿಸ್ತಾ ಅವನನ್ನೇ ನೋಡುತ್ತಾ ಮೈಮರೆತವಳ ಮುಂದೆ ಚಿಟಿಕೆಯನ್ನು ಹೊಡೆದು, ಚಿನ್ನಮ್ಮ ನೋಡು, ರಾತ್ರಿ 2 ಸಲ ಎದ್ದು ವಾಂತಿ ಮಾಡಿ ಸುಸ್ತಾಗಿದೆಯಾ, ಅದಕ್ಕೆ ಬೇಗ ಬೇಗ ಬಿಸಿ ಬಿಸಿ ಕಾಫಿ ಕುಡಿದು ತಿಂಡಿ ತಿಂದು ಮಾತ್ರೆ ತಿಂದು ಆರಾಮಾಗಿ ಮಲ್ಕೋ, ಸರಿನಾ? ನಾನು ಪಾಪು ಸ್ಟ್ರಾಂಗ್ ಇರಬೇಕು ಎಂದು ಕಾಫಿಯನ್ನು ಕೈಗೆ ಕೊಟ್ಟ. ಅಷ್ಟೊಂದು ಪ್ರೀತಿ ತೋರುವ ಕೃಷ್ಣನನ್ನು ನೋಡಿ
ಕಣ್ತುಂಬ್ಕೊಂಡ್ಳು. ಶ್ವೇತಾಗೆ ನಿಜವಾದ ಪ್ರೀತಿಯ ಅರ್ಥ ಗೊತ್ತಾಗಿತ್ತು. ಅವಳ ಹೊಟ್ಟೆ ಸವರುತ್ತಾ ಮುತ್ಕೊಟ್ಟ ಕೃಷ್ಣನಿಗೆ ಅವಳ ಪ್ರೀತಿ ಬೇಕಿತ್ತು. ಅವಳ ಮುಖ ನೋಡುತ್ತಾ ಖಾಲಿ ಹಣೆ ನೋಡಿ ಕುಂಕುಮ ತಂದು ಅವಳ ಹಣೆಗಿಡುತ್ತಾ, ಯಾವಾಗಲೂ ಈ ಕೃಷ್ಣನ ಹೆಸರಿನ ಕುಂಕುಮ ಈ ಶ್ವೇತ ಹಣೆಯಲ್ಲಿರಬೇಕು, ಶ್ವೇತಾಳ ಪ್ರೀತಿ ಹೃದಯದಲ್ಲಿ ಇರಬೇಕು ಎಂದು ಅವಳ ಹಣೆಗೆ ಹಣೆ ತಾಕ್ಸಿ ತನ್ನ ಹಣೆಗೂ ಕುಂಕುಮ ಅಂಟಿಸ್ಕೊಂಡ. ಹಾಗೆ ಅವಳ ಕಣ್ಣಲ್ಲಿ ಕಣ್ಣಿಟ್ಟವನ ಮನಸ್ಸು ಎಲ್ಲೇ ಮೀರಬಾರದು ಎಂದು ಎಚ್ಚರಿಸಲು ದೂರ ಹೋದವನ ಬನಿಯನಿ ಹಿಡಿದು ಎಳೆದ ಶ್ವೇತಾ, ಚಿಂಟು ಅಂದ್ಲು. ಕೃಷ್ಣ ಅವಳನ್ನೇ ಆಶ್ಚರ್ಯವಾಗಿ ನಗುತ್ತಾ, ಚಿನ್ನಮ್ಮ, ಚಿಂಟು ಅಂದ್ಯಾ? ಯಾರೋ ಕರೆದಾಗಾಯ್ತು, ನನ್ನ ಭ್ರಮೆಯಲ್ಲ ತಾನೆ ಶ್ವೇತಾ ಎಂದು ಆಸೆ ಕಣ್ಗಳಿಂದ ಉತ್ತರಕ್ಕಾಗಿ ಕಾದ. ಹ್ಞೂ ಚಿಂಟು, ನಾನೇ ಕರೆದದ್ದು ಎಂದು ಮತ್ತೊಮ್ಮೆ ಬರಸೆಳೆದು ಅವನ ಕೆನ್ನಿಗೆ ಚುಂಬಿಸಿದ್ಲು. ಕೃಷ್ಣನಿಗೆ ಅವಳು ಚಿಕ್ಕವಳಿದ್ದಾಗ ಹೀಗೆ ಕರಿತಿದ್ದ ನೆನಪಾಗಿತ್ತು. ಅವಳು ಕೃಷ್ಣನನ್ನ ಪ್ರೀತಿಯಿಂದ ಇಲ್ಲ ಜಗಳವಾಡುತ್ತಾ ಚಿಂಟು ಎಂದು ಕರೀತಿದ್ಲು. ಸ್ಕೂಲಲ್ಲಿ ಕಾಲೇಜಲ್ಲಿ ಏನೇ ಆದರೂ ಮೊದಲು ಕೃಷ್ಣನ ಹತ್ರ ದೂರು ಹೇಳುತ್ತಾ ಇದ್ಲು. ನಂತರ ಅದು ಅರ್ಜುನ್ ಕಿವಿಗೆ ಹೋಗ್ತಿತ್ತು. ಹೀಗೆ ಬಾಲ್ಯದಲ್ಲಿ ತನ್ನ ಜೊತೆ ಆಡ್ತಿದ್ದ ಮಾತುಗಳೆಲ್ಲ ನೆನಪಾಗಿತ್ತು. ಅವಳನ್ನೇ ನೋಡುತ್ತಾ ಆಕೆ ಕೊಟ್ಟ ಮುತ್ತಿಗೆ ಸಂತಸವಾಗಿ ಅದರುತ್ತಿದ್ದ ಕೆಂಪು ತುಟಿಗಳಿಗೆ ಬಾಗಿದವನ ಮನಸ್ಸು ಮತ್ತೆ ಎಚ್ಚರ ಕೊಡಲು ದೂರ ಸರಿದ. ಬಿಸಿ ಬಿಸಿ ದೋಸೆ ಸಿದ್ಧವಾಗಿತ್ತು. ದೋಸೆ ತುಂಡು ಮಾಡಿ ತುತ್ತು ಕೊಟ್ಟ ಕೃಷ್ಣನ ನೋಡುತ್ತಾ ಅವನ ಆಸೆಯನ್ನು ಅರಿತ್ಲು. ಅವನಿಗೆ ತಕ್ಕ ಹೆಂಡತಿಯಾಗಬೇಕು, ನನ್ನ ಕರ್ತವ್ಯ ನಿಭಾಯಿಸಬೇಕು, ತನ್ನ ಪ್ರೀತಿ ಹೇಳ್ಕೊಳ್ಬೇಕು ಎಂದು ತೀರ್ಮಾನಿಸಿದ ಶ್ವೇತಾ ಅವನು ಕೊಟ್ಟ ತುತ್ತನ್ನು ನಗುತ್ತಾ ತಿಂದ್ಲು. ಎಲ್ಲ ಹೆಂಡತಿಗೆ ತಿನ್ನಿಸಿದ್ರೆ ಹೇಗೆ ಚಿಂಟು, ನಮಗೆಲ್ಲ ಇಲ್ವಾ ಎಂಬ ಸ್ವರ ಕೇಳಿಸ್ತು. ಕೃಷ್ಣ ತಿರುಗಿ ನೋಡಲು ಅರ್ಜುನ್ ಕೈಕಟ್ಟಿ ನಗ್ತಾ ನಿಂತಿದ್ದ. ಅಡುಗೆ ಮನೆ ಬಾಗಿಲ ಬಳಿಯಲ್ಲಿ ಇಷ್ಟು ಹೊತ್ತು ನಡೆದದ್ದೆಲ್ಲ ಕದ್ದು ಮುಚ್ಚಿ ಅರ್ಜುನ್ ನೋಡಿದ್ದ. ಕೃಷ್ಣ ಮತ್ತು ಶ್ವೇತಾ ಖುಷಿಯಾಗಿರೋದು ನೋಡುತ್ತಾ ನಿಂತ ಅರ್ಜುನ್ ಮನಸ್ಸು ತೃಪ್ತಿಯಾಗಿತ್ತು. ಅಷ್ಟೇ ಅಲ್ಲ, ತಂಗಿಯ ಬದುಕು ಹಸನಾಗಿತ್ತು ಎಂಬ ಸಂತಸ ಹೆಚ್ಚಾಗಿತ್ತು. ಅರ್ಜುನ್ ನೋಡಿದ ಕೃಷ್ಣ ಅವಳ ಬಾಯಿ ಒರೆಸುತ್ತಾ ನೀರು ಕೊಟ್ಟವನು, ಗೆಳೆಯ ನಿಂಗಿಲ್ಲ ಅಂತಿನ, ಬೇಗ ಇಬ್ಬರು ಗಂಡ ಹೆಂಡತಿ ಬನ್ನಿ, ಬಿಸಿ ಬಿಸಿ ದೋಸೆ ತಿನ್ನಿ, ನನಗಿಂತ ನೀನೇ ಸುಸ್ತಾಗಿರೋದು ಎಂದು ಅರ್ಜುನನಿಗೆ ಕಾಲು ಎಳೆದ ಕೃಷ್ಣನ ಬೆನ್ನಿಗೆ ಅರ್ಜುನ್ ಸರಿಯಾಗಿ ಗುದ್ದ. ಅವನ ಕಿವಿಯಲ್ಲಿ ನಡೆದದ್ದು ಹೇಳಿ ಮೀಸೆ ತಿರುವಿದ. ಕೃಷ್ಣ ಅವನ ಹೊಟ್ಟೆಗೆ ಗುದ್ದುತ್ತಾ, ಲೋ ಅಬ್ಬಾ ನಾನು ಹೊಟ್ಟೆ ಉಡಿಸ್ಬೇಡ ಮಗನೇ ಎಂದು ದೋಸೆ ತಟ್ಟೆಗೆ ಹಾಕಿ ಕೊಡಲು ಅರ್ಜುನ್ ತುತ್ತು ಮಾಡಿದವನು ಇವರಿಬ್ಬರ ತುಂಟಾಟ ನೋಡುತ್ತಾ ಅಡುಗೆ ಮನೆ ಕಟ್ಟೆ ಮೇಲೆ ಕುಳಿತು ಕಿಲಕಿಲ ನಗ್ತಿದ್ದ ತಂಗಿಗೆ ತಿನ್ನಿಸ್ದ. ಆರೋಹಿ ಅದನ್ನು ನೋಡುತ್ತಾ ಹುಸಿ ಕೋಪದಲ್ಲಿ, ಹ್ಞೂ ಅಣ್ಣ ಮತ್ತು ಗಂಡ ಇಬ್ಬರು ಅವಳಿಗೆ ಮಾತ್ರ ತಿನ್ನಿಸಿ ಆಯಿತಾ, ನಾನಿಲ್ಲಿ ಒಬ್ಳಿದ್ದೀನಿ, ನಾನು ಯಾರೂ ನೋಡ್ಕೊಳ್ಳಲ್ಲ ಅಂದಾಗ ಕೃಷ್ಣ ಬೇಗ ಬೇಗ ದೋಸೆ ತುತ್ತು ಮಾಡಿ ನನ್ನ ಮುದ್ದು ತಂಗಿಗೆ ಕೊಡದೇ ಇರ್ತೀನಾ, ಅವನಿಗೆ ಅವನ ತಂಗಿ ಹೆಚ್ಚಾದರೆ ನನಗೆ ನನ್ನ ತಂಗಿ ಹೆಚ್ಚು, ಹುಟ್ಟುಹಬ್ಬದ ಶುಭಾಶಯಗಳು ಆರೋಹಿ ಅನ್ನಲು ಅರ್ಜುನ್ ಕೂಡ ಓಡ್ ಬಂದು ನನ್ನ ಮುದ್ದು ಕುಳ್ಳಿಗೆ ಕೊಡದೇ ಇರ್ತೀನಾ, ಹುಟ್ಟುಹಬ್ಬದ ಶುಭಾಶಯಗಳು ಆರೋಹಿ ಎಂದು ತಿನ್ನಿಸಿದ ಇಬ್ಬರ ಕೈ ಹಿಡಿದು ದೋಸೆ ಜೊತೆ ಕೈಯನ್ನು ಕಚ್ಚಿದ ಆರೋಹಿ ನಗುತ್ತಾ ತಿಂಡಿ ತಿಂದ್ಲು. ಶ್ವೇತಾ ಅದನ್ನು ನೋಡಿ ನಗ್ತಾ, ಅತ್ತಿಗೆಯಮ್ಮ ಹುಟ್ಟುಹಬ್ಬದ ಶುಭಾಶಯಗಳು, ಸೂಪರ್ ನೀವು, ಹಾಗೆ ಇಬ್ಬರಿಗೂ ಕಾಟ ಕೊಡಿ ಅಂದ್ಲು. ಎಲ್ಲರೂ ನಗುತ್ತಾ ರೇಗಿಸುತ್ತಾ ತಿಂಡಿ ಮುಗಿಸಿದ್ರು. ಕೃಷ್ಣ ಆರೋಹಿಯ ಹುಟ್ಟುಹಬ್ಬದ ಕುರಿತು ಮೊದಲೇ ಅರ್ಜುನ್ ಹೇಳಿದ ಕಾರಣ ತಾನೇ ತಂದಿದ್ದ ಸೀರೆಯನ್ನು ಉಡುಗೊರೆಯಾಗಿ ಕೊಟ್ಟಿದ್ದ. ಆರೋಹಿ ಕೃಷ್ಣನ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದು ತನಗೆ ಅಕ್ಕ ಅಣ್ಣನ ಪ್ರೀತಿಯನ್ನು ಮನಸ್ಫೂರ್ತಿ ತುಂಬಿಕೊಂಡ್ಳು. ಇವರಿಬ್ಬರನ್ನು ನೋಡುತ್ತಾ ಅರ್ಜುನ್ ಮತ್ತು ಶ್ವೇತಾ ಕೂಡ ಖುಷಿಪಟ್ರು. ಅರ್ಜುನ್ ಮತ್ತು ಆರೋಹಿ ಅವರಿಬ್ಬರಿಗೂ ಹೇಳಿ ಗಾಡಿಯಲ್ಲಿ ತಮ್ಮ ಮನೆ ಕಡೆ ಹೊರಟರು. ಕೃಷ್ಣ ಮತ್ತು ಶ್ವೇತಾಗೆ ಮಲಗಲು ಹೇಳಿ ತೋಟದ ಕಡೆಗೆ ಹೋಗಿ ಬೇಗ ಬರುವೆ ಎಂದು ಏನಾದರೂ ಇದ್ದರೆ ಫೋನ್ ಮಾಡಲು ಹೇಳಿ ಹೊರಟರು. ರಾಹುಲ್ ಮನೆಗೆ ಬಂದವನು ಮತ್ತೆ ಅರ್ಜುನ್ಗೆ ಕರೆ ಮಾಡ್ದ. ಮನೆಗೆ ಬಂದ ಅರ್ಜುನ್ ಮತ್ತು ಆರೋಹಿಗೆ ಆಶ್ಚರ್ಯ ಕಾದಿತ್ತು.
ಮನೆಯವರೆಲ್ಲ ಸೇರಿ ಹೂವಿನ ರಂಗೋಲಿ ಹಾಕಿ ಹುಟ್ಟುಹಬ್ಬದ ಶುಭಾಶಯಗಳು ತಮ್ಮ ಮುದ್ದಿನ ಸೊಸೆಗೆ ಕೋರಿದ್ರು. ಅವಳಿಗಾಗಿ ಮನೆಯಲ್ಲಿ ವಿಶೇಷ ಸಿಹಿ ತಿಂಡಿ ಮಾಡ್ತಿದ್ದ ಲಕ್ಷ್ಮಿ ತನ್ನ ಸೊಸೆಗೆ ಬೇಗ ಸ್ನಾನ ಮಾಡಿ ಬರಲು ಹೇಳಿದ್ಲು. ಆರೋಹಿ ಕೂಡ ಸ್ನಾನ ಮಾಡಿ ಹೊರಗೆ ಬರಲು ನೀಲಮ್ಮ ಅವಳಿಗಾಗಿ ಹಸಿರು ರೇಷ್ಮೆ ಸೀರೆಯನ್ನು ಉಡುಗೊರೆಯಾಗಿ ಕೊಟ್ಟರು. ಅವಳಿಗೆ ತಾವೇ ಸೀರೆ ಉಡಿಸಿ ಗೊಂಬೆ ಹಾಗೆ ರೆಡಿ ಮಾಡಿ ಒಡವೆಗಳನ್ನು ಹಾಕಿ ಹೂವನ್ನು ಮುಡಿಸಿದ್ರು. ಬಂಗಾರ, ನಮ್ಮ ಸೊಸೆ ಅದೆಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಆರೋಹಿ, ನನ್ನ ದೃಷ್ಟಿನೇ ಆಗುತ್ತೆ. ಬೇಗ ಈ ಮನೆಗೆ ನಿಂತರದೆ ಒಂದು ಪುಟ್ಟ ಲಕ್ಷ್ಮಿಯನ್ನು ಎತ್ಕೊಡು ಮುದ್ದು. ಆ ಮರಿ ಮೊಮ್ಮಗುವನ್ನು ನೋಡಿ ಕಣ್ ತುಂಬ್ಕೊಳ್ತೀವಿ ಎಂದು ಹೇಳಲು ಆರೋಹಿ ನಾಚಿ ಕೆಂಪಾದ್ಲು. ಈ ತಿಂಗಳ ಮುಟ್ಟಿನ ದಿನವೂ ತಪ್ಪಿದೆ ಎಂದು ಹುಡುಗಿಗೆ ತಿಳಿದೇ ಇಲ್ಲ. ತನಗೂ ಅರ್ಜುನ್ ರೀತಿ ಮುದ್ದಾದ ಮಗು ಬೇಕು ಎಂದು ಅಂದ್ಕೊಂಡವಳ ಒಡಲು ತುಂಬಿದೆ. ಆರೋಹಿ ಮತ್ತು ಅರ್ಜುನ್ ಪ್ರೀತಿಗೆ ಸಾಕ್ಷಿಯಾಗಿ ಪುಟ್ಟ ಕಂದಮ್ಮ ಚಿಗುರಿದೆ. ಅವಳಿಗೆ ದೃಷ್ಟಿ ತೆಗೆದ ನೀಲಮ್ಮ, ಸೊಸೆ ಮುದ್ದು, ಬೇಗ ಬಾ, ತಿಂಡಿ ಮಾಡು. ಅದಾಗಲೇ ಸಮಯ ಆಯಿತು, ದೇವಸ್ಥಾನಕ್ಕೆ ಹೋಗಿ ಬಂದುಬಿಡಿ ಎಂದು ಹೇಳಿ ಹೊರನಡೆಯಲು ಅರ್ಜುನ್ ಕೂಡ ಸ್ನಾನ ಮಾಡಿ ತನ್ನ ರೂಮಿನೊಳಗೆ ಬಂದ. ಹೆಂಡತಿಯನ್ನು ಸೀರೆಯಲ್ಲಿ ಸರ್ವ ಅಲಂಕಾರದಲ್ಲಿ ನೋಡಿದವನು ಕಾಡದೆ ಬಿಡ್ತಾನಾ? ಇನ್ನೂ ಹೆಚ್ಚು ಕಾಡಿದ್ದ. ಆದರೆ ನಮ್ಮ ಆರೋಹಿ ಅವನಿಗೆ ಬೇಕಾದ ಮುತ್ತು ಕೊಡ್ತಿ ಸತಾಯಿಸಿದ್ಲು. ಅದಾಗಲೇ ನಿನ್ನೆಯಿಂದ ನೋಡಿದ ಮೊಬೈಲ್ ಚಾರ್ಜ್ ಇಲ್ಲದೆ ಸ್ವಿಚ್ ಆಫ್ ಆಗಿತ್ತು. ತನ್ನ ಹೆಂಡತಿ ಮತ್ತು ತನ್ನ ಮೊಬೈಲ್ಗಳೆರಡನ್ನ ಚಾರ್ಜ್ಗೆ ಹಾಕ್ತವನು ಆನ್ ಆಗಲು ಒಂದಿಷ್ಟು ಹೊಸ ನಂಬರಿನ ಕರೆಗಳು ಕಂಡಿತ್ತು. ಅರ್ಜುನ್ಗೆ ಇದು ಯಾರಿರ್ಬೋದು ಎಂದು ಪುನಃ ಕರೆ ಮಾಡಲು ಆರೋಹಿ ಎಡವಿ ಅಲ್ಲೇ ಕುಸಿದು ಕುಳಿತಳು. ಮೊಬೈಲ್ ಬಿಟ್ಟು ಅವಳ ಬಳಿ ಓಡು ಹೋದ ಅರ್ಜುನ್, ಚಿನಿ ಏನಾಯಿತು? ನೋಡಿಕೊಂಡು ಹೋಗೋದಲ್ವಾ? ಬಂಗಾರ, ಕುಳಿ ನೋವಾಯ್ತಾ ಎಂದು ಅವಳನ್ನು ಮೆಲ್ಲ ಎಬ್ಬಸ್ತ. ಆರೋಹಿ ನಗುತ್ತಾ, ರೀ, ಸೀರೆ ಸಿಕ್ಕಾಕೊಂಡು ಬಿದ್ದೆ. ಪಾಪ ಅಮ್ಮಮ್ಮ ತುಂಬ ಉದ್ದವಾದ ನೆರಿಗೆ ಮಾಡಿ ಉಡಿಸಿದ್ದಾರೆ, ಅದಕ್ಕೆ ಹಾಗಾಯಿತು ಎಂದು ಅವನನ್ನೇ ಮಾದಕವಾಗಿ ನೋಡಲು ಅವನು ಅವಳನ್ನು ಬರಸೆಳೆದು ನೋಡುತ್ತಾ ಇದು ಹಾಗೆ ಹೊಕ್ಕಳ ಸೀರೆಯ ನೆರಿಗೆ ತೆಗೆಯಲು ಕೈ ಹಾಕ್ತಾ ಕಣ್ಮುಚ್ಚಿ ಆನಂದಿಸುತ್ತಾ ತುಟಿ ಕಚ್ಚಿ ಹಿಡಿದ ಸೀರೆ ನೆರಿಗೆಯನ್ನು ಅರ್ಜುನ್ ಸರಿ ಮಾಡಿ ಮತ್ತೆ ಸಿಕ್ಕಿಸಿದವನ ತುಟಿಗೆ ತುಟಿ ಸೇರಿಸಿದ್ಲು. ಅರ್ಜುನ್ ಇಷ್ಟು ಹೊತ್ತು ಕಾಡಿದ್ರೂ ಕೂಡದ ಚೆಲುವೆ ಈಗ ಅರ್ಜುನ್ ಸ್ಪರ್ಶಕ್ಕೆ ಕೇಳದೆಯೇ ಅವನ ಸಿಹಿ ಹೊರಟು ತುಟಿಗಳಿಗೆ ಚುಂಬಿಸಿದ್ಲು. ಇಬ್ಬರು ಮುತ್ತಿನ ಮತ್ತಿನಲ್ಲಿ ನಗುತ್ತಾ ಹೊರಗೆ ಬಂದು ತಿಂಡಿ ತಿಂದು ದೇವಸ್ಥಾನಕ್ಕೆ ಹೊರಟರು. ಇಲ್ಲಿ ಅರ್ಜುನ್ ಮೊಬೈಲ್ ಫೋನಿಗೆ ಮತ್ತೆ ಕರೆ ಬರುತ್ತಲೇ ಇತ್ತು. ಆದರೆ ಅರ್ಜುನ್ ತನ್ನ ಮೊಬೈಲ್ ಬಗ್ಗೆ ಚಿಂತೆ ಬಿಟ್ಟು ಪ್ರೀತಿಯ ಹೆಂಡತಿ ಜೊತೆಗೆ ದೇವಸ್ಥಾನದ ಪೂಜೆ ಕಾರ್ಯಗಳಲ್ಲಿ ತೊಡಗಿದ್ದ. ಅವಳ ಹುಟ್ಟುಹಬ್ಬಕ್ಕೆ ಅನ್ನದಾನ ಮಾಡಲು ಹಣವನ್ನು ಕೊಟ್ಟು ಅಲ್ಲಿಂದ ಶಿವಪ್ಪನ ಆಶೀರ್ವಾದ ಪಡೆದು ಹೋದ ಜೋಡಿಗಳನ್ನು ನೋಡಿದ ಪೂಜಾರಪ್ಪ ಅರ್ಜುನನ್ನು ಒಂಟಿಯಾಗಿ ಆರೋಹಿಗೆ ಕಾಣದ ಹಾಕರೆದ್ರು. ಅವನ ಕೈಗೆ ಶಿವಪ್ಪನ ರುದ್ರಾಕ್ಷಿಯನ್ನು ಕೊಡುತ್ತಾ, ಅರ್ಜುನ್, ಆರೋಹಿ ಕೈ ಬಿಡಬೇಡ. ಇನ್ನು ಮುಂದೆ ಆಕೆಯ ಜಾತಕದ ಪ್ರಕಾರ ಗ್ರಹಗತಿಗಳು ಸರಿಯಿಲ್ಲ, ಯಾವುದು ಬೀಡದ ವಿಘ್ನ ಅವಳ ಹೆಗಲೇರಿದೆ, ಅದಲ್ಲದೆ ಜೀವಕ್ಕೂ ಅಪಾಯ ಇದೆ ಎಂದು ದೇವರಿಗೆ ಕೈ ಮುಗಿದು ಆ ರುದ್ರಾಕ್ಷಿಯನ್ನು ಆರೋಹಿಗೆ ಧರಿಸಲು ಕೊಡಲು ಹೇಳಿದ್ರು. ಹೌದು, ಸ್ವಾತಿ ಅವಳ ಸ್ವಂತ ಅಕ್ಕಾಳೆ. ಅವಳ ಬದುಕಿಗೆ ದೊಡ್ಡ ವಿಘ್ನ. ಆರೋಹಿ ಬದುಕಿಗೆ ತನ್ನ ಹಕ್ಕಿಗಾಗಿ ಸ್ವಾತಿ ಬರುವ ಸೂಚನೆಯನ್ನು ಆ ಶಿವಪ್ಪ ಪೂಜಾರಪ್ಪನಿಗೆ ಕೊಟ್ಟಿದ್ದ. ಅರ್ಜುನ್ ಗಾಬರಿಯಲ್ಲಿ ಯೋಚಿಸುತ್ತಾ ಶಿವಪ್ಪನಿಗೆ ಕೈ ಮುಗಿದು ತನ್ನ ಹೆಂಡತಿಗೆ ಏನೂ ಆಗಬಾರ್ದು, ಆಗೋಕೆ ಈ ಅರ್ಜುನ್ ಕೂಡ ಬಿಡೋದಿಲ್ಲ ಎಂದು ಹೊರ ನಡೆದ. ರಾಹುಲ್ ಮನೆಗೆ ಬಂದವನು ತಲೆಬಿಸಿಯಲ್ಲಿ ಸೋಫಾ ಮೇಲೆ ಕುಳಿತ. ಮುಂದೆ ಹೇಗೆ ಶ್ವೇತಾಳನ್ನು ಒಲಿಸ್ಕೊಳ್ಳಿ ಎಂಬ ವಿಚಾರವನ್ನೇ ತಲೆ ತುಂಬ ತುಂಬಿತ್ತು. ಅದು ಅಲ್ಲದೆ ಅವಳು ಗರ್ಭಿಣಿ ಎಂದಾಗ ಒಂದು ಸಣ್ಣ ಉಲ್ಲಾಸ ಮನಸ್ಸಲ್ಲಿ. ನನ್ನ ಬಂಗಾರಿ ತಾಯಿಯಾಗಿದ್ದಾಳೆ, ಅದು ನನ್ನ ಮಗುವೆ ಎನ್ನುವ ಧೈರ್ಯ ಅವನಿಗೆ. ತನ್ನ ಶ್ವೇತಾಳನ್ನು ಅವಳ ಹೊಟ್ಟೆಯಲ್ಲಿ ಬೆಳೀತಿರುವ ಪುಟ್ಟ ಕಂದನನ್ನು ಕಣ್ತುಂಬಿಕೊಂಡು ಅವಳನ್ನು ರಾಣಿ ಥರ ನೋಡ್ಕೊಳ್ಬೇಕು. ಹೇಗಾದರೂ ಮಾಡಿ ಅವಳ ಹತ್ರ ಹೋಗಿ ಮಾತಾಡಬೇಕು. ತನ್ನ ಶ್ವೇತಾಳನ್ನು ಆ ಕೃಷ್ಣನಿಂದ ದೂರ ಮಾಡಿ ತಾನು ಮದುವೆ ಆಗಬೇಕು.
ಗೊತ್ತು, ಶ್ವೇತಾ ಕೃಷ್ಣನ ಮದುವೆ ಆಗಿದ್ದರೂ ಅವಳು ನನ್ನ ಮರೆಯಲ್ಲ. ಅವಳ ಮನಸ್ಸಲ್ಲಿ ನಾನು ಮಾತ್ರ ಇರುವೆ ಎಂದು ಅವನ ಪ್ರೀತಿಯ ಹೃದಯ ಹೇಳಿದರೆ, ಅವನ ದ್ವೇಷದ ಬುದ್ಧಿ ಅವಳ ಬದುಕನ್ನೇ ನಾಶ ಮಾಡಬೇಕು. ಅದು ಹೇಗೆ ಕೃಷ್ಣನ ಜೊತೆ ಸಂತೋಷವಾಗಿ ಬದುಕ್ತಾಳೆ ನಾನು ನೋಡ್ತೀನಿ ಅನ್ನೋ ಕೆಟ್ಟ ಹಠವು ಆವರಿಸಿತ್ತು. ಅಮ್ಮನ ದ್ವೇಷಕ್ಕೆ ರಾಹುಲ್ ಪ್ರೀತಿ ಇದಾಗಲೇ ಬಲಿಯಾಗಿತ್ತು. ಅವನ ಮನಸ್ಸಲ್ಲಿ ಸತ್ಯವಾದ ಪ್ರೀತಿ ಇದೆಯಾ? ಇಲ್ಲ. ಅವನ ಮಗು ಎಂದು ತಿಳಿದರೆ ಶ್ವೇತಾಗೆ ಮಾಂಗಲ್ಯ ಬಂಧವನ್ನು ಹಿಂಸೆಯಾಗಿ ಮಾಡುವನ. ಹೀಗೆಲ್ಲ ಯೋಚಿಸುತ್ತಾ ಕುಳಿತವನು ತಲೆ ಕೆಟ್ಟು ಹಿಡಿದು ಉಫ್ ಎಂದು ತಲೆ ಮೇಲೆ ಕೈ ಹೊತ್ತು ಸೋಫಾಗೆ ಹೊರಗ್ದ. ಅವನು ಯಾವುದೋ ಚಿಂತೆಯಲ್ಲಿ ಇರುವಂತೆ ಕಂಡ ಸ್ವಾತಿ ರಾಹುಲ್ ಬಳಿ ಬಂದಾಗಿನಿಂದ ತನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದ ರಾಹುಲ್ ಇಂದು ತುಂಬ ನೋವಲ್ಲಿರುವಂತೆ ಕಂಡಿದ್ದ. ಮುಖವೆಲ್ಲ ಬಾಡಿತ್ತು. ಮೆಲ್ಲ ಅವನ ಬಳಿ ನಡೆದು ಬಂದವಳು ಜ್ಯೂಸ್ ಕೊಡುತ್ತಾ, ನೀವು ಆರಾಮಾಗಿದ್ದೀರಾ ರಾಹುಲ್? ತುಂಬ ಬೇಸರವಾಗಿರ್ತಾರ ಇದ್ದೀರಾ? ಏನಾದರೂ ಸಮಸ್ಯೆನಾ ಎಂದು ಪ್ರಶ್ನೆ ಇಟ್ಟವಳಿಗೆ ಉತ್ತರ ಕೊಡಬೇಕು ಅನ್ನುವಷ್ಟರಲ್ಲಿ ತನ್ನ ಮೊಬೈಲ್ಗೆ ಮ್ಯಾನೇಜರಿಂದ ಕರೆ ಬಂದಿತ್ತು. ಅವಳ ಕೈಯಿಂದ ಜ್ಯೂಸ್ ಪಡೆದು ಒಂದೇ ಗುಟುಕಿಗೆ ಕುಡಿದವನು ಗ್ಲಾಸನ್ನು ಅವಳ ಕೈಗೆ ಕೊಡುತ್ತಾ, ಥ್ಯಾಂಕ್ಸ್ ಸ್ವಾತಿ, 10 ನಿಮಿಷ. ಸ್ವಾತಿ ಅವರೇ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ, ಒಂದು ಇಂಪಾರ್ಟೆಂಟ್ ಆಫೀಸ್ ಕಾಲ್, ಬರ್ತೀನಿ ಅಂತ ಹೇಳಿ ತನ್ನ ರೂಮ್ಗೆ ಹೋಗಿ ಬಾಗಿಲು ಹಾಕ್ಕೊಂಡ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.